ಡೇ 2 ಇನ್ ಮೈಸೂರಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗೋಕ್ಕೆ ಮುಂಚೆ ಟೂತ್ ಪೇಸ್ಟ್ ಖಾಲಿ ಆಗಿತ್ತು. ತೊಗೊಂಡೇ ಹೋಗಿರಲಿಲ್ಲ. ಸೊ ಆಚೆ ಹೋಗ್ಬಿಟ್ಟು ತೊಗೊಂಬಂದು, ಹಾಗೆ ಕಾಫಿನ ಕೂಡ ಆಚೆನೇ ಪಾರ್ಸಲ್ ತೊಗೊಂಬಂದು ಕುಡಿದ್ಬಿಟ್ಟು ಆಮೇಲೆ ನಾನು ಕೂಡ ರೆಡಿ ಆಗಿಬಿಟ್ಟು ಡೈರೆಕ್ಟ್ ಲಂಚ್ ಟೈಮ್ ಆಗೋಗಿತ್ತು. ಹಾಗಾಗಿ ತ್ರಿಬಲಾರ್ಗೆ ಹೋಗ್ಬಿಟ್ಟು ಒಳ್ಳೆ ಬಿರಿಯಾನಿ ಊಟನ ಮಾಡಿಕೊಂಡೆ. ಅದಾದಮೇಲೆ ಮೈಸೂರು ರೈಲ್ವೆ ಮ್ಯೂಸಿಯಮ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದೆ. ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಒಳ್ಳೆ ಮಳೆ ಬರ್ತಿತ್ತು. ಚಿಕ್ಕ ಮಕ್ಳಿಗಂತ ಆಟ ಆಡೋಕ್ಕೆ ಮಸ್ತ್ ಜಾಗ ಇದು. ಮದ್ರೋಡೆ ಟ್ರೈ ಮಾಡ್ಬೇಕಂತ ಅನಿಸ್ತಾ ಇತ್ತು. ಸೊ ಫೈನಲಿ ತಿಂದಿದ್ದಾಯಿತು ಬಿಸಿ ಬಿಸಿ ಕಾಫಿ ಜೊತೆಗೆ. ಆಮೇಲೆ ನನ್ನ ಲೈಫಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡೆ. ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಪರ್ಫ್ಯೂಮ್ ಕೂಡ. ಇದು ಅದೇ ಶಾಪಲ್ಲಿ ಸಿಗೋದು. ನಾನು ಬೇಕು ಅಂತಲೇ ಹುಡ್ಕೊಂಡು ಹೋಗಿ ತೊಗೊಂಬಂದೆ. ಇವತ್ತು ನನ್ನ ಬರ್ಡೇಗಿದೆ ನನಗೆ ಗಿಫ್ಟು. ಸೊ ಅದಾದಮೇಲೆ ಪೆಕ್ಸ್ ಆ್ಯಂಡ್ ಕೇಕ್ಸ್ ಅಂತ ಒಂದು ಪಬ್ಗೆ ಹೋಗಿ ಅಲ್ಲಿ ಸ್ವಲ್ಪ ಚಿಲ್ಲೆಲ್ಲ ಮಾಡಿ ಆ್ಯಂಡ್ ನನ್ನ ಫೇವ್ರೆಟ್ ಎಗ್ ಚಿಲ್ಲನೆಲ್ಲ ತಿನ್ಕೊಂಡು ಮತ್ತೆ ರೂಮಿಗೆ ಬಂದೆ. ಆ್ಯಂಡ್ 12 ಆಗಿತ್ತು. ಸೊ ಇವತ್ತು ನನ್ನ ಬರ್ಡೇ. ಸೊ ಆ್ಯಕ್ಚುಲಿ ಮಿಡ್ ನೈಟ್ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ಆ್ಯಂಡ್ ಸಾಕಷ್ಟು ಜನ ವಿಶಸ್ನ ಕಳಿಸ್ಕೊಟ್ಟಿದ್ರಿ. ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಸಿಕ್ಕಾಬಟ್ಟೆ ಖುಷಿ ಆಯಿತು. ಈ ವರ್ಷದ ಬರ್ಡೇ ತುಂಬ ರಿಲ್ಯಾಕ್ಸ್ ಆಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ನನಗೆ ನೋಡ್ತಿರೋ ನನಗೆ ವಿಶ್ ಮಾಡಿಬಿಟ್ಟು